ಸ್ಟೇಡಿಯಂ ಬಳಿ ಕಾಲ್ತುಳಿತ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಆರ್ಸಿಬಿ ಬುಡಕ್ಕೆ ಬಂತ ಕಾಲ್ತುಳಿತ ಕೇಸಿನ ಈ ತನಿಖೆ ಅಂತ. ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ ಬೆಂಗಳೂರಿನ ಕಾಲ್ತುಳಿತ ಪ್ರಕರಣ. ಆರ್ಸಿಬಿ ಬುಡಕ್ಕೆ ಬಂತ ಕಾಲ್ತುಳಿತ ಕೇಸ್ನ ತನಿಖೆ ಅನ್ನೋದಾಗಿ ಸೈಲೆಂಟ್ ಆಗಿ ಸೈಡ್ ಆಯ್ತಾ ಕೆಎಸ್ಸಿಎ. ದುರಂತಕ್ಕೆ ಕಾರಣ ನಾವಲ್ಲ, ನಮ್ಗೇನು ಗೊತ್ತಿಲ್ಲ ಅಂತಿದ್ದಂತ ಕೆಎಸ್ಸಿಎ ಈಗ ಆರ್ಸಿಬಿ ಹಾಗೂ ಡಿಎನ್ಎ ಮೇಲೆ ಎತ್ತ ಹಾಕಿದೆ ಕೆಎಸ್ಸಿಎ. ಆದ್ರಿಂದ ಆರ್ಸಿಬಿ ಹಾಗೂ ಡಿಎನ್ಎ ಸಂಸ್ಥೆಗೆ ದೊಡ್ಡ ಸಂಕಷ್ಟ. ಪೊಲೀಸ್ ಕಮಿಷನರ್ ಹೊರತುಪಡಿಸಿ ಎಲ್ಲರ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ತನಿಖೆ ವೇಳೆ ದುರಂತಕ್ಕೆ ಮೊದಲ ಕಾರಣ ಆರ್ಸಿಬಿ ಅನ್ನೋದು ಪತ್ತೆ ಆಗ್ತಿದೆ. ಈಗ ಮೇಜರ್ ಅಪ್ಡೇಟ್ ಲಭ್ಯವಾಗ್ತಿದೆ. ಆರ್ಸಿಬಿ ವಿಜಯೋತ್ಸವದ ಕಾರ್ಯಕ್ರಮ ಸಂದರ್ಭದಲ್ಲಿ 11 ಮಂದಿ ಅಭಿಮಾನಿಗಳ ದಾರುಣ ಸಾವಾಯಿತು ಕಾಲ್ತುಳಿತದಿಂದ. ಈಗ ತನಿಖೆ ಆಗ್ತಿದೆ. ಬಟ್ ತನಿಖೆಯ ವೇಳೆ ದುರಂತಕ್ಕೆ ಮೊದಲ ಕಾರಣ ಆರ್ಸಿಬಿ ಅನ್ನೋದು ಪತ್ತೆಯಾಗ್ತಿದೆ. ಈಗಾಗಲೇ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಅರೆಸ್ಟ್ ಮಾಡಲಾಗಿತ್ತು ಮಾರ್ಕೆಟಿಂಗ್ ಹೆಡ್ ಸೇರಿ ಇತರರನ್ನ. ಈಗ ಆರ್ಸಿಬಿ ಮಾಡಿರೋದು ತಪ್ಪು ಏನು ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ. ಯಾಕಂದ್ರೆ ಪೂರ್ವ ಸಿದ್ಧತೆ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಲಾಗಿತ್ತು. ಅಂದ್ರೆ ಅಭಿಮಾನಿಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿತ್ತು ಆರ್ಸಿಬಿ. ಬಟ್ ಸ್ಟೇಡಿಯಂ ಪ್ರವೇಶದ ಬಗ್ಗೆ ಸ್ಪಷ್ಟನೆಯನ್ನ ನೀಡದೆ ಗೊಂದಲವನ್ನ ಕ್ರಿಯೇಟ್ ಮಾಡಿತ್ತು. ಕೊನೆ ಹಂತದಲ್ಲಿ ಉಚಿತ ಟಿಕೆಟ್ ಅನ್ನೋದಾಗ ಘೋಷಣೆ ಮಾಡುತ್ತೆ ಆರ್ಸಿಬಿ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ. ಈ ಮೂಲಕವಾಗಿ ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ಬರ್ತಾರೆ. ಬಟ್ ಆದ್ರೆ ಬಂದವ್ರಿಗೆ ಟಿಕೆಟ್ ಕೌಂಟ್ರಲ್ಲಿ ತೆಗೆದುಕೊಳ್ಳಬೇಕಾ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಆ ಮೂಲಕವಾಗಿ ಈಗ ಹಲವು ಸಮಸ್ಯೆಗಳಿತ್ತು. ಅಂದ್ರೆ ಪ್ರಮುಖವಾಗಿ ಆರ್ಸಿಬಿಗೆ ಇಂಥದ್ದೊಂದು ದೊಡ್ಡ ಹೊಣೆ ಅಥವಾ ಈ ಪ್ರಕರಣದಲ್ಲಿ ಅನ್ನೋದು ಕಾರಣವೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳಿಗೆ ಪೋಸ್ಟ್ ಹಾಕ್ತಾರೆ. ನಾವು ಕಪ್ಪು ಗೆದ್ದಿದ್ದೀವಿ, ಸೆಲೆಬ್ರೇಟ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾರೆ. ಬಟ್ ಆಹ್ವಾನ ಕೊಟ್ಟಂತ ಆರ್ಸಿಬಿ ಏನು ಮಾಡುತ್ತೆ, ಸ್ಟೇಡಿಯಂ ಪ್ರವೇಶದ ಬಗ್ಗೆ ಸ್ಪಷ್ಟನೆಯನ್ನ ನೀಡದೆ ಗೊಂದಲ ಆಗುತ್ತೆ. ಜನ ಬರ್ತಾರೆ, ಅಭಿಮಾನಿಗಳು ಬರ್ತಾರೆ, ಬಟ್ ಟಿಕೆಟ್ ತಗೋಬೇಕಾ, ಎಲ್ಲಿ ತಗೋಬೇಕು, ಕೌಂಟರ್ ಹತ್ರ ಕೊಡ್ತಾರಾ ಅಥವಾ ಬೇರೆ ವೆಬ್ಸೈಟಲ್ಲಿ ಕೊಡ್ತಾರಾ ಅನ್ನೋದಾಗಿ ಆರಂಭಿಕವಾಗಿ ಏನೂ ಕೂಡ ಮೆನ್ಷನ್ ಮಾಡಲ್ಲ. ಜಸ್ಟ್ ಕಾರ್ಯಕ್ರಮ ಇದೆ, ಬನ್ನಿ, ಈ ರೀತಿ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅಂತ. ಕೊನೆಯ ಹಂತದಲ್ಲಿ ಮಧ್ಯಾಹ್ನದ ನಂತರ ಹೊತ್ತಿನಲ್ಲಿ ಉಚಿತ ಟಿಕೆಟ್, ಒಂದು ಪಾಸ್ ಕೊಡ್ತೀವಿ, ನಮ್ಮ ವೆಬ್ಸೈಟಲ್ಲಿ ಇದೆ ಅನ್ನೋದಾಗಿ ಘೋಷಣೆಯನ್ನ ಮಾಡ್ತಾರೆ. ಆರ್ಸಿಬಿ ಪೋಸ್ಟ್ನಿಂದನೇ ಸ್ಟೇಡಿಯಂಗೆ ಹೋಗಿದ್ರು ಫ್ಯಾನ್ಸ್. ಆ ಮೂಲಕವಾಗಿ ಒಂದಿಷ್ಟು ಗೊಂದಲ ಆಗುತ್ತೆ. ಇದು ಆರ್ಸಿಬಿಯ ತಪ್ಪು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಇನ್ನು ಡಿಎನ್ಎ ಮಾಡಿರುವಂತ ತಪ್ಪೇನು ಆ ಸಂಸ್ಥೆ ಅಂತ ಹೇಳ್ತಾ ಹೋಗೋದಾದ್ರೆ, ಸ್ಟೇಡಿಯಂ ಮತ್ತು ವಿಧಾನಸೌಧದ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಡಿಎನ್ಎ ಹೊತ್ತಿತ್ತು. ಸ್ಟೇಡಿಯಂ ಒಳಗಡೆ ಪ್ರವೇಶ ಹಾಗೂ ಟಿಕೆಟ್ ಬಿಡುಗಡೆ ವಿಚಾರದಲ್ಲಿ ವೈಫಲ್ಯ ಆಗುತ್ತೆ. ಅಂದ್ರೆ ಎಲ್ಲ ಗೇಟಲ್ಲೂ ಕೂಡ ಜನ ಕಾಯ್ತಿದ್ರು, ಅಭಿಮಾನಿಗಳು ಕಾದು ಕೂತಿದ್ರು. ಹೆಂಗ್ ಹೋಗಬೇಕು, ಏನು ಹೋಗ್ಬೇಕು ಅನ್ನೋದೇ ಒಂದು ಗೊಂದಲ. ಎಲ್ಲಿ ಪಾಸು, ಫ್ರೀ ಆಗ ಅಥವಾ ದುಡ್ಡು ಕೊಡ್ಬೇಕಾ, ವೆಬ್ಸೈಟಲ್ಲಿ ಸಿಗುತ್ತಾ, ಟಿಕೆಟ್ನ ಕೌಂಟ್ರಲ್ಲೇ ತೆಗೆದುಕೊಳ್ಬೇಕೇನು ಅಂತ ಗೊಂದಲ ಇತ್ತು. ಈ ವಿಚಾರದಲ್ಲಿ ವೈಫಲ್ಯ ಆಗಿದೆ. ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ಜವಾಬ್ದಾರಿಯನ್ನ ಹೊತ್ತಿತ್ತು, ಆದ್ರೆ ವಿಫಲ ಆಗಿದೆ. ಜನ ನುಗ್ಗುತ್ತಿದ್ದಾರೆ, ಪ್ರಾಪರ್ ಡೈರೆಕ್ಷನ್ಸ್ ಇಲ್ಲ, ಹಿಂಗ್ ಹೋಗಬೇಕು, ಇಷ್ಟೊತ್ತಿಗೆ ಗೇಟ್ ಓಪನ್ ಆಗುತ್ತೆ, ಈ ರೀತಿ ಕಾರ್ಯಕ್ರಮ ಆಗತ್ತೆ ಅನ್ನುವಂಥ ಯಾವ ಸುಳಿವೂ ಇಲ್ಲ. ಗೇಟಿನ ಬಳಿ ಸೂಕ್ತ ನಿರ್ವಹಣೆ ಇಲ್ಲದೆ ಇರೋದ್ರಿಂದಲೇ ಕಾಲ್ತುಳಿತಕ್ಕೆ ಕಾರಣ ಆಗಿದೆ ಅನ್ನೋದು ಈಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿರೋದು. ಟಿಕೆಟ್ ದರ ನಿಗದಿ ಮಾಡದಿದ್ರೆ ಕಾಲ್ತುಳಿತ ಆಗ್ತಾ ಇರಲಿಲ್ಲ. ಆದ್ರೆ ಟಿಕೆಟ್ ಇದ್ದವರಿಗಷ್ಟೇ ಪ್ರವೇಶ ಅಂದಿದ್ರೆ ನೂಕು ನುಗ್ಗಲ ಆಗ್ತಿರ್ಲಿಲ್ಲ. ಜಸ್ಟ್ ಟಿಕೆಟ್ ತಗೊಂಡು ಬಂದವ್ರಿಗೆ ಮಾತ್ರ ಎಂಟ್ರಿ, ಟಿಕೆಟ್ ಇದ್ದವ್ರಿಗೆ ಮಾತ್ರ. ಬಟ್ ಹಂಗಿರ್ಲಿಲ್ಲ. ಕೊನೆಯ ಕ್ಷಣದವರೆಗೂ ಕೂಡ ಫ್ರೀ ಎಂಟ್ರಿನ, ಬರಬೇಕಾ, ಹೋಗಬೇಕಾ, ಏನು ಮಾಡಬೇಕು, ಎಲ್ಲಿ ಇರಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಅಭಿಮಾನಿಗಳಿಗೆ ಖುಷಿ, ಸಂತಸ, ಸೆಲೆಬ್ರೇಟ್ ಮಾಡುವಂತ ವಿಚಾರ. ಹಾಗಾಗಿ ನೂಕು ನುಗ್ಗಲು, ತಳ್ಳಾಟ, ನೂಕಾಟ, ಆ ನಿಟ್ಟಿನಲ್ಲೇ ಕಾಲ್ತುಳಿತ ಆಗೋದು. ಡಿಸಿ ತನಿಖೆಯಲ್ಲಿ 2 ಮ್ಯಾನೇಜ್ಮೆಂಟ್ಗಳ ವೈಫಲ್ಯ ಈಗ ದೃಢ ಆಗಿದೆ. ಆರ್ಸಿಬಿ ಮತ್ತು ಇಡೀ ಜವಾಬ್ದಾರಿಯನ್ನ ಹೊತ್ತಿರುವಂತ ಡಿಎನ್ಎ, ಎಲ್ಲಾ ಜವಾಬ್ದಾರಿಯನ್ನ ಹೊತ್ತಿದ್ದು ಅವರೇ ಅಂತಿದೆ ಈಗ ಕೆಎಸ್ಸಿಎ. ಯಾಕಂದ್ರೆ 3 ಸಂಸ್ಥೆ ಕಾಲ್ತುಳಿತ ಪ್ರಕರಣದಲ್ಲಿ ಯಾರ ವೈಫಲ್ಯ ಅಂತ ಮೊದಲೇ ಗಮನಿಸಿದಾಗ ಕೆಎಸ್ಸಿಎ, ಆರ್ಸಿಬಿ ಮ್ಯಾನೇಜ್ಮೆಂಟ್, ಜೊತೆಯಲ್ಲಿ ಡಿಎನ್ಎ. ಯಾಕಂದ್ರೆ ವಿಧಾನಸೌಧದ ಮುಂಭಾಗ ಮತ್ತು ಸ್ಟೇಡಿಯಂನಲ್ಲಿ 2 ಕಾರ್ಯಕ್ರಮದ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡಿತ್ತು. ನಿರ್ವಹಣೆ ಮಾಡೋದು, ಭದ್ರತೆ ಇರಬಹುದು, ಕಾರ್ಯಕ್ರಮ ಆಯೋಜನೆ ಇರಬಹುದು, ಎಲ್ಲದರ ನಿಯಮ
ಬಟ್ ಎಲ್ಲವೂ ಮೀರಿ ಮಹಾ ದುರಂತ ಆಗಿದೆ. ಈ ನಿಟ್ಟಿನಲ್ಲಿ ತನಿಖೆ ಸಾಗ್ತಿದೆ. ಬಟ್ ತನಿಖೆಯಲ್ಲಿ ಈಗ ವೈಫಲ್ಯಗಳಾಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. RCB ಮ್ಯಾನೇಜ್ಮೆಂಟ್ ಹಾಗೂ DNA ಎಲ್ಲೆಲ್ಲೂ ವಿಫಲ ಆಯಿತು. RCB ಮಾಡಿರುವಂಥ ಎಡವಟ್ಟು ಅಂತಂದರೆ ತಮ್ಮ ಅಧಿಕೃತ ಖಾತೆಯಲ್ಲೇ ಎಲ್ಲರೂ ಬನ್ನಿ ಅಂತ ಆಹ್ವಾನ ಕೊಡ್ತಾರೆ. ಗೆದ್ದ ಖುಷಿ, ಎಲ್ಲೆಲ್ಲಿಂದೋ ರಾಜ್ಯದ ಮೂಲೆ ಮೂಲೆಯಿಂದ ಸೇರಿ ಬೇರೆ ರಾಜ್ಯದಿಂದಲೂ ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ. ಗೊತ್ತಾಗ್ತಿದ್ದಂತೆ ತಡಬಡ ಮಾಡದೆ ಬಡಬಡ ಅಂತ ಬಂದ್ಬಿಡ್ತಾರೆ ಬೆಂಗಳೂರಿಗೆ. ಬಟ್ ಬಂದವ್ರಿಗೆ ಡೈರೆಕ್ಷನ್ಸ್ ಇರಲಿಲ್ಲ. ಅಂದರೆ ಟಿಕೆಟ್ ಇದೆಯಾ ಇಲ್ವಾ, ಎಲ್ಲಿ ತೆಗೆದುಕೊಳ್ಬೇಕು, ಎಲ್ಲಿ ಹೋಗಬೇಕು, ಯಾವ ಗೇಟಲ್ಲಿ ಓಪನ್ ಆಗುತ್ತೆ, ಒಂದಿಷ್ಟು ಜನರನ್ನ ಬಿಡ್ತಾರೆ ಮತ್ತೆ ಕ್ಲೋಸ್ ಮಾಡ್ತಾರೆ, ಹೇಗೆ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ. ಆಗ ಆ ಮಿನಿಟಿನ ಜೋಶಲ್ಲಿ ಇರ್ತಾರೆ ಅಭಿಮಾನಿಗಳು. ಆ ಸಂದರ್ಭದಲ್ಲೇ ಕಾಲು ತುಳಿತ ಆಗುತ್ತೆ. ದಿಢೀರು ಒಂದು ಗೇಟ್ ಓಪನ್ ಮಾಡ್ತಾರೆ ಮತ್ತು ಕ್ಲೋಸ್ ಮಾಡ್ತಾರೆ. ಇವೆಲ್ಲ ವಿಚಾರಗಳು ವೈಫಲ್ಯ ಆಗಿರೋದು ಬಹಳ ಸ್ಪಷ್ಟವಾಗಿ ತನಿಖೆಯಲ್ಲಿ ಗೊತ್ತಾಗ್ತಿರೋದು. DNA ಕೂಡ ಕಾರ್ಯಕ್ರಮ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಅವರ ಹೊಣೆಯಲ್ಲಿತ್ತು, ಈವೆಂಟ್ ಮ್ಯಾನೇಜ್ಮೆಂಟ್. ಬಟ್ ವೈಫಲ್ಯ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್. ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಚರಣ್, ಸದ್ಯ ಈಗ ಪ್ರಾಥಮಿಕ ತನಿಖೆಯಲ್ಲಿ RCB ಮತ್ತು DNA ಮಾಡಿರುವಂಥ ಎಡವಟ್ಟು ವೈಫಲ್ಯಗಳು ದೃಢ ಆಗ್ತಿದೆ. ಯಾವೆಲ್ಲ ವೈಫಲ್ಯಗಳು ದೃಢ ಆಗಿದೆ, ಜೊತೆಯಲ್ಲಿ ಮುಂದಿನ ದಿನದಲ್ಲಿ ಯಾವ ರೀತಿ ಕಾನೂನು ಸಂಕಷ್ಟ ಎದುರಾಗುತ್ತೆ ಅಂತ? ಎಸ್ ಅಖಿಲೇಶ್, ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇರುವಂತದ್ದು. ಜೊತೆಗೆ ಇದನ್ನ ಮ್ಯಾಜಿಸ್ಟ್ರೇಟ್ ತನಿಖೆಗೆ ನೀಡಿರೋದ್ರಿಂದಾಗಿ RCB ಹಾಗೆ DNA ಸಂಸ್ಥೆಗೆ ಕೂಡ ಸಂಕಷ್ಟ ಎದುರಾಗಿರುವಂತದ್ದು. ಪ್ರಮುಖವಾಗಿ ನಿನ್ನೆ ಮಾಜಿ ಪೊಲೀಸ್ ಆಯುಕ್ತ ದಯಾನಂದ ಅದೇ ರೀತಿಯಾಗಿ ಏನು ಆ ಒಂದು ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಎಲ್ಲಾ ಪೊಲೀಸ್ ಅಧಿಕಾರಿಗಳನ್ನ ತನಿಖೆಗೆ ಬೆಂಗಳೂರಿನ DC ಕರೆದಿದ್ದಂಥದ್ದು. ಅಂತಹ ಒಂದು ಸಂದರ್ಭದಲ್ಲೇ ಅವರ ಬಳಿ ಮಾಹಿತಿಯನ್ನ ಸಂಗ್ರಹಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಯಾವ ರೀತಿಯಾಗಿ ವೈಫಲ್ಯಗಳಾಯ್ತು, ಇದಕ್ಕೆ ಪ್ರಮುಖ ಕಾರಣಗಳು ಏನು ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಅದರಲ್ಲಿ DNAಗೆ ಮತ್ತೆ RCBಗೆ ಒಂದಿಷ್ಟು ಸಂಕಷ್ಟ ಎದುರಾಗಿರುವಂತಹ ವರದಿ ಕೂಡ ಲಭ್ಯ ಆಗಿರುವಂತದ್ದು. ಪ್ರಮುಖವಾಗಿ RCB ಒಂದು ತಪ್ಪನ್ನ ಮಾಡಿರುವ ರೀತಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ವರದಿಯಲ್ಲಿ ಉಲ್ಲೇಖ ಆಗಿರುವ ಪ್ರಕಾರ ಪೂರ್ವ ಸಿದ್ಧತೆ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿತ್ತು. ಅದಾದ ಜೊತೆಗೆ ಪಂದ್ಯಾಟದ ಸಂದರ್ಭದಲ್ಲೇ ವಿರಾಟ್ ಕೊಹ್ಲಿ ನಾಳೆ ನಾವು ಬೆಂಗಳೂರಿಗೆ ಬರ್ತೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೂಡ ರವಾನೆ ಮಾಡಿದ್ರು. ಎಲ್ಲ ಒಂದು ಮಾಹಿತಿಗಳು ಏನಿದೆ ಪೂರ್ವಭಾವಿಯಾಗಿ ನಡೆದಿದ್ರಿಂದಾಗಿ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಅದರ ಜೊತೆಗೆ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಆಗಿರಬಹುದು, ಅದನ್ನ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೂಡ ಒಂದಿಷ್ಟು ಸಮಸ್ಯೆಯನ್ನ ಎದುರಿಸಬೇಕಾದಂತಹ ಸಮಸ್ಯೆ ಆಯ್ತು. ಅದಾದ ಬಳಿಕ KCA ಮತ್ತೆ ಏನಿದೆ DNA ಏನಿದೆ ಒಂದಿಷ್ಟು ಗೊಂದಲ ಮಾಡಿಕೊಂಡಿತ್ತು. ಅಭಿಮಾನಿಗಳನ್ನ ಒಳಭಾಗಕ್ಕೆ ಬಿಡೋದ ಬೇಡ ಅನ್ನುವಂತ ಒಂದು, ಅದರಿಂದಾಗಿ ಮೂರನೇ ಹಂತದಲ್ಲಿ ಸ್ಟೇಡಿಯಂ ಒಳಗೆ ಪ್ರವೇಶಿಸುವಂತಹ ಒಂದು ವಿಚಾರದಲ್ಲಿ ಸ್ಪಷ್ಟನೆ ಕೂಡ ಇರಲಿಲ್ಲ. ಅದಾದ ಬಳಿಕ ಕೊನೆಯ ಹಂತದಲ್ಲಿ ಉಚಿತವಾಗಿ ಪ್ರವೇಶ ಇದೆ ಅನ್ನುವಂತ ಒಂದಿಷ್ಟು ಮಾಹಿತಿಯನ್ನ ಕೂಡ ರವಾನೆ ಮಾಡಿತು. ಈ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಒಳಗಡೆ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಳನುಗ್ಗಿದ್ರು. ಅಂತ ಸಂದರ್ಭದಲ್ಲಿ ಕಾಲ್ತುಳಿತ ಆಯ್ತು. ಇದು ನಿನ್ನೆ ಏನೋ ಪೊಲೀಸ್ ಆಯುಕ್ತರು ಹಾಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇನಿದ್ರು ಅವರನ್ನ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ DC ಅವರು, ಬೆಂಗಳೂರು DC ಜಗದೀಶ್ ಏನಿದ್ದಾರೆ ಅವರಿಗೆ ನೀಡಿರುವಂತಹ ಮಾಹಿತಿಗಳು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ DNA ಮ್ಯಾನೇಜ್ಮೆಂಟ್ ಏನಿದೆ ಮತ್ತೆ RCB ಮ್ಯಾನೇಜ್ಮೆಂಟ್ ಏನಿದೆ, ನಿನ್ನೆ ಮ್ಯಾನೇಜ್ಮೆಂಟ್ ನ ವೈಸ್ ಪ್ರೆಸಿಡೆಂಟ್ ಅನ್ನು ಕೂಡ ಕರೆದಿದ್ರು. ಅದಾದ ಬಳಿಕ ಅವರ ಕೂಡ ತನಿಖೆಯನ್ನ ಮಾಡಲಾಯಿತು. ಮುಂದಿನ ಹಂತದಲ್ಲಿ RCB ಮತ್ತೆ DNA ಮೇಲೆ FIR ಆಗಿದೆ ಈಗಾಗಲೇ. ಅದರ ಹೆಚ್ಚುವರಿ ತನಿಖೆ ನಡೆಸಿ ಈ ವರದಿಯನ್ನ ಹೈಕೋರ್ಟ್ಗೆ ನೀಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಚರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ.